ಎಲ್ರಿಗೂ ನಮಸ್ಕಾರ. ಜೀವನದಲ್ಲಿ ಹಣಕಾಸಿನ ತೊಂದರೆ, ಸಾಲಬಾಧೆ ಅಥವಾ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ದಾಗ ನಾವು ದೈವಶಕ್ತಿಯ ಮೊರೆ ಹೋಗ್ತೇವೆ. ಇಂದು ನಾವು ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ದೀಪಾರಾಧನೆಯ ಒಂದು ಶಕ್ತಿಶಾಲಿಯಾದದ್ದಾಗಿರ್ತದೆ. ಪುರಾಣದ ಪ್ರಕಾರ ಮನೆಯಲ್ಲಿ ದಾರಿದ್ರ್ಯ ದೂರವಾಗಿ ಅಷ್ಟಲಕ್ಷ್ಮಿಯರ ಕೃಪೆ ಅನ್ನುವಂಥದ್ದು ಸಿಗಬೇಕು ಅಂದ್ರೆ ಈ ವಿಶೇಷ ದೀಪಾರಾಧನೆಗಳನ್ನ ದೀಪವನ್ನ ಬೆಳಗಿಸ್ತಾ ಬರ್ಬೇಕಾಗ್ತದೆ. ಕೇವಲ 3 ಶುಕ್ರವಾರಗಳ ಕಾಲ ಈ ಒಂದು ವ್ರತವನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಈ ವ್ರತವನ್ನ ಮಾಡಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿಯೇ ನಿಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾಳೆ. ಈ ರೀತಿಯಾದಂತಹ ಪ್ರತೀತಿ ಹಾಗೂ ನಂಬಿಕೆ ಅನ್ನುವಂಥದ್ದಿರುವಂಥದ್ದು. ಈ ಪೂಜೆಯನ್ನ ಕೇವಲ ಆಚರಣೆಯಾಗಿ ಮಾಡಬೇಡಿ, ಒಂದು ಸಂಕಲ್ಪವಾಗಿ ಮಾಡಿ. ಅಂದ್ರೆ ತಾಯಿ ನನ್ನ ಕಷ್ಟಗಳನ್ನ ದೂರ ಮಾಡು ಅಂತ ಹೇಳಿ ಮನಸ್ಸಿನಲ್ಲಿ ದೃಢವಾಗಿ ನಂಬಿ ಈ ವ್ರತವನ್ನ ಆರಂಭಿಸ್ಬೇಕಾಗತ್ತೆ. ಖಂಡಿತವಾಗಿ ವ್ರತ ಹೇಗೆ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಹಾಗಾದ್ರೆ ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನಿಸ್ತಾ ಇದ್ಯಾ? ಮದುವೆಯ ವಿಷಯದಲ್ಲಿ ತಡವಾಗ್ತಾ ಇದ್ಯಾ? ಅಥವಾ ಪ್ರೀತಿ ಪ್ರೇಮದಲ್ಲಿ ಸಮಸ್ಯೆಗಳು ಬರ್ತಾ ಇದ್ಯಾ? ಮನಃಶಾಂತಿ ಇಲ್ಲದೆ, ಹಣದ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಹಾಗೇನೆ ಇಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ ಅನ್ನುವಂಥದ್ದಾದ್ರೆ ಕೆಲವೊಂದು ಸಮಸ್ಯೆಗಳ ಹಿಂದೆ ಆಳವಾದಂತಹ ಕಾರಣ ಇರ್ತದೆ. ಆ ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನ ನಿಮ್ಗೆ ಸಿಕ್ಕಿರೋದಿಲ್ಲ ಈ ಸಮಸ್ಯೆಗಳಿಂದ ಹೊರಗೆ ಬರಲು. ಈ ಸಮಸ್ಯೆಗಳಿಗೆಲ್ಲ ನಿಮ್ಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನುವಂಥದ್ದಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಅನ್ನುವಂಥದ್ದು ಎಲ್ಲಿ ಸಿಗ್ತದೆ? ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಅವರ ಜೊತೆ ಮಾತನಾಡಲು ಕೆಳಗೆ ಕಾಣ್ತಾ ಇರುವಂತಹ ಸಂಖ್ಯೆಯನ್ನ ನೀವು ಸಂಪರ್ಕಿಸಿ. ಒಮ್ಮೆ ಮಾತನಾಡಿ ನೋಡಿ, ನಿಮಗೆ ಬೇಕಾಗಿರುವಂತಹ ಉತ್ತರ, ನೆಮ್ಮದಿಯ ಉತ್ತರ ನಿಮ್ಗೆ ಸಿಗಬಹುದು. ಇವಾಗ ನಾವು ಈ ಒಂದು ವ್ರತ ಅಥವಾ ಪೂಜೆಯ ವಿಧಾನಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಒಂದು ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳೇನು ಅನ್ನುವಂಥದ್ದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೇನೆ. ಈ ಪೂಜೆ ಶುರು ಮಾಡುವ ಮೊದಲು ಈ ಕೆಳಗಿನ ವಸ್ತುಗಳನ್ನ ನೀವೆಲ್ಲ ಕೂಡ ಸಿದ್ಧಪಡಿಸ್ಕೊಳ್ಬೇಕಾಗತ್ತೆ. ಒಂದು ಮರದ ಮಣೆ ಅಥವಾ ಶುದ್ಧವಾದಂತಹ ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆ, ಇದನ್ನ ನೀವು ಸಿದ್ಧವಾಗಿಡ್ಸ್ಕೊಳ್ಳಿ. ಹಪ್ಪಟ ಅರಿಶಿಣದ ಪುಡಿಯನ್ನ ಬೇಕಾಗ್ತದೆ. ಹಾಗೇನೆ ಶುದ್ಧವಾದಂತಹ ಕಲ್ಲುಪ್ಪು, ಇದಕ್ಕೆ ಪುಡಿ ಉಪ್ಪನ್ನ ಬಳಸಬಾರ್ದು, ಕಲ್ಲುಪ್ಪನ್ನೇ ಬಳಸಬೇಕಾಗ್ತದೆ. ಹಾಗೇನೆ ಒಂದು ಹೊಸದಾಗಿರುವಂತಹ ಅಣತೆ, ಹಾಗೆ ಎಳ್ಳು ಎಣ್ಣೆ, ಇದು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದಂತಹದ್ದು. ಹಾಗೇನೆ ಹತ್ತಿಯಿಂದ ಮಾಡಿದಂತಹ ಬತ್ತಿಗಳು, ಅಕ್ಷತೆ, ಅರಿಶಿಣದಿಂದ ಬೆರೆಸಿದಂತಹ ಅಕ್ಕಿಯಿಂದ ತಯಾರಿಸಿದಂತಹ ಅಕ್ಷತೆಗಳು, ಹಾಗೂ ಪೂಜೆಗೆ ಬೇಕಾಗಿರುವಂತದ್ದು ಅರಿಶಿಣ, ಕುಂಕುಮ, ಹೂಗಳು. ಇಷ್ಟು ಸಾಮಗ್ರಿಗಳು ಪೂಜೆಗೆ ಬೇಕಾಗಿರುವಂತಹದ್ದು. ಮೊದಲು ಮನೆಯನ್ನ ಶುದ್ಧಗೊಳಿಸ್ಕೊಳ್ಳಿ, ಸ್ನಾನವನ್ನ ಮಾಡ್ರಿ. ಅದಾದ ನಂತರ ನಿಮ್ಮ ದೇವರ ಕೋಣೆ ಅಥವಾ ಮನೆಯಲ್ಲಿ ಯಾವುದಾದರೂ ಒಂದು ಶುದ್ಧವಾದಂತಹ ಜಾಗದಲ್ಲಿ ಒಂದು ಮಣೆಯನ್ನ ಹಿಡಿ. ನಿಮ್ಮ ದೇವರ ಕೋಣೆನೇ ಆಗಿರಬಹುದು, ಅಥವಾ ದೇವರ ಕೋಣೆದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ಚಿಕ್ಕದಾಗಿರುವಂತ ಸ್ಪೇಸ್ ಇರುತ್ತೆ ಕೆಲವ್ರ ಮನೆಯಲ್ಲಿ. ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ಒಂದು ಜಾಗ ಶುದ್ಧವಾಗಿದೆ, ಈ ಒಂದು ವ್ರತವನ್ನ ಮಾಡ್ಲಿಕ್ಕೆ ಅನುಕೂಲಕರವಾಗಿದೆ, ಆ ಜಾಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಶುಭ್ರಗೊಳಿಸ್ಕೊಂಡು ನಾನು ಹೇಳಿದಂತೆ ಮಾಡಿ. ಈಗ ಆ ಒಂದು ಶುದ್ಧವಾದಂತಹ ಜಾಗದಲ್ಲಿ ಈ ಮಣೆಯ ಮೇಲೆ ಒಂದು ಮಣೆಯನ್ನ ಇಡಿ. ಆ ಮಣೆಯ ಮೇಲೆ ಅರಿಶಿಣವನ್ನ ಸ್ವಲ್ಪ ತೆಗೆದುಕೊಂಡು ಅದಕ್ಕೆ ನೀರನ್ನ ಹಾಕಿ ಕಲಸಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ ಇರುವಂತ ಅರಿಶಿಣವನ್ನ ಆ ಮಣೆಯ ಮೇಲೆ ಹಚ್ಚಿ. ಮಣೆಯ ಮೇಲೆ ಪೂರ್ತಿಯಾಗಿ ಹಚ್ಚಿದ ನಂತರ ಅರಿಶಿಣ ಅನ್ನುವಂತಹದ್ದು ಬಹಳ ಮಂಗಳಕರ, ಹಾಗೇನೆ ನಕಾರಾತ್ಮಕ ಶಕ್ತಿಯನ್ನ ತಡೆಯುವಂತಹ ಶಕ್ತಿ ಇರುವಂತಹದ್ದು. ಹಾಗಾಗಿ ಫಸ್ಟ್ ಅರಿಶಿಣದಿಂದ ನಾವು ಅಲ್ಲಿ ಸಾರಿಸ್ಕೊಳ್ಬೇಕಾಗತ್ತೆ. ಈಗ ಈ ರೀತಿ ಅರಿಶಿಣದ ಮೇಲೆ ನೀವು ಕಲ್ಲುಪ್ಪನ್ನ ಹರಡಬೇಕಾಗತ್ತೆ. ಶಾಸ್ತ್ರಗಳ ಪ್ರಕಾರ ಕಲ್ಲುಪ್ಪನ್ನ ನೀವು ನೇರವಾಗಿ ಕಲ್ಲುಪ್ಪಿನ ಮೇಲೆ ದೀಪವನ್ನ ಬೆಳಗಬಾರ್ದು. ಯಾಕೆ ಅನ್ನುವಂಥದ್ದಾದ್ರೆ, ಈ ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಸಮುದ್ರ ರಾಜನ ಪುತ್ರಿಯಾದಂತಹ ಮಹಾಲಕ್ಷ್ಮಿ ದೇವಿಯು ಸಮುದ್ರದಿಂದ ಬಂದಂತಹ ಕಲ್ಲುಪ್ಪಿನಲ್ಲಿ ನೆಲೆಸಿರ್ತಾಳೆ. ಹಾಗಾಗಿ ಉಪ್ಪಿನ ಮೇಲೆ ದೀಪ ಇಡುವುದು ಸಾಕ್ಷಾತ್ ಲಕ್ಷ್ಮಿಯನ್ನ ಆಹ್ವಾನಿಸಿದಂತೆ ಆಗ್ತದೆ. ಹರಡಿರುವಂತಹ ಕಲ್ಲುಪ್ಪಿನ ಮಧ್ಯಭಾಗದಲ್ಲಿ ಸ್ವಲ್ಪ ಅಕ್ಷತೆಯನ್ನ ಹಾಕ್ಬೇಕಾಗತ್ತೆ. ಹಾಗೆ ಡೈರೆಕ್ಟ್ ಆಗಿ ಉಪ್ಪಿನ ಮೇಲೆ ದೀಪವನ್ನ ಇಡಬೇಡಿ.
ಸ್ವಲ್ಪ ನಾವು ಕಲಸಿಟ್ಕೊಂಡಂತಹ ಅಕ್ಷತೆಯನ್ನ ಹಾಕಿ ಅದರ ಮೇಲೆ ನೀವು ದೀಪವನ್ನ ಇಟ್ಟು ಪೂಜೆಯನ್ನ ಈ ರೀತಿಯಾಗಿ ಕ್ರಮವಾಗಿ ಆರಂಭಿಸ್ಬೇಕಾಗತ್ತೆ. ಈಗ ಹೊಸ ಹಣತೆಯನ್ನ ನೀವು ಅದನ್ನ ಶುದ್ಧವಾದಂತಹ ನೀರಿನಲ್ಲಿ ಹಿಂದಿನ ದಿವಸನೇ ತೊಳ್ಕೊಂಡು ಒಣಗಿಸಿಟ್ಕೊಳ್ಳಿ. ನೀರಿದ್ರೆ ದೀಪ ಬೆಳಕಕ್ಕಾಗೋದಿಲ್ಲ. ಹಾಗಾಗಿ ಹಿಂದಿನ ದಿನನೇ ತೊಳೆದು ಸ್ವಚ್ಛಗೊಳಿಸ್ಕೊಂಡು ಒಣಗಿಸ್ಕೊಂಡಿರುವಂತಹ ಹಳತಿಯ ಮೇಲೆ ಹಣತೆಯನ್ನ ನೀವು ಅದರ ಮೇಲೆ ಇರಿಸಿ ಆ ಹಣತೆಗೆ ಅರಿಶಿನ ಕುಂಕುಮ ಬೊಟ್ಟುಗಳನ್ನ ಇಟ್ಟು ಅಲಂಕರಿಸಿದ್ರೆ ಬಹಳ ಶುಭ. ಯಾಕೆಂದ್ರೆ ಆ ದೀಪಕ್ಕೆ ಒಂದು ದೈವಿಕ ಕಳೆ ಅನ್ನುವಂತಹದ್ದು ಇದರಿಂದಾಗಿ ನೀಡುವಂತದ್ದಾಗ್ತದೆ. ಹಾಗಾಗಿ ಇದಕ್ಕೆ ಶುದ್ಧವಾದಂತಹ ಎಳ್ಳು ಎಣ್ಣೆನ ಹಾಕಿ, ತುಪ್ಪಕ್ಕಿಂತಲೂ ಈ ಪೂಜೆಗೆ ಎಳ್ಳು ಎಣ್ಣೆ ಬಹಳ ಶ್ರೇಷ್ಠ ಅಂತಾನೆ ಈ ಮೂಲಕವಾಗಿ ತಿಳಿಸ್ಕೊಡುವಂತಹದ್ದು. ಇಲ್ಲಿ ಒಂದು ಮುಖ್ಯವಾದಂತಹ ವಿಷಯ ಏನಪ್ಪಾ ಅಂದ್ರೆ, 2 ಹತ್ತಿ ಬತ್ತಿಗಳನ್ನ ತೆಗೆದುಕೊಳ್ಳಿ. 2 ಹತ್ತಿ ಬತ್ತಿಗಳನ್ನ ತೆಗೆದುಕೊಂಡು ಆ ಹತ್ತಿ ಬತ್ತಿಗಳನ್ನ ಒಂದಾಗಿ ಒಸೆದುಕೊಳ್ಳಿ. ಒಂದಾಗಿ ಸೇರಿಸಿ ಒಸೆದುಕೊಂಡು ಆ ಒಂದಾಗಿ ಒಸೆದಂತಹ ಬತ್ತಿಯನ್ನ ದೀಪದೊಳಗೆ ಹಾಕಿ ಎಣ್ಣೆಯನ್ನ ಹಾಕಿ ನೀವು ಬೆಳಗ್ಬೇಕಾಗತ್ತೆ. ಈ 2 ಬತ್ತಿಯ ಸಂಕೇತ ಒಟ್ಟಿಗೆ ಜೋಡಿಸಿ ಹಾಕೋದ್ರಿಂದಾಗಿ ದಾಂಪತ್ಯದಲ್ಲಿ ಯಾರ ಮನೆಯಲ್ಲಿ ದಂಪತಿಗಳಿಗೆ ಒಂದು ಒಗ್ಗಟ್ಟಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು, ಅದು ಆ ಒಂದು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಆಗ್ತದೆ. ಹಾಗೇನೆ ಸಮೃದ್ಧಿಯ ಸಂಕೇತ ಅನ್ನುವಂಥದ್ದು ಕೂಡ ಆಗಿರ್ತದೆ. ಈ ರೀತಿಯಾಗಿ ಮಾಡಿದ ನಂತರ ಈ ದೀಪವನ್ನ ಶುಕ್ರವಾರ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯ ಅಸ್ತಮದ ನಂತರ ಗೋಧೂಳಿ ಲಗ್ನದಲ್ಲಿ, ಸೂರ್ಯ ಮುಳುಗಿದ ಮೇಲೆ ಗೋಧೂಳಿ ಲಗ್ನದ ಸಮಯದಲ್ಲೇ ಹಚ್ಚಬೇಕಾಗ್ತದೆ. ಇನ್ನು ಈ ದೀಪದ ಮುಖವನ್ನ ಯಾವಾಗಲೂ ದೇವರ ಕಡೆಗೆ ತಿರುಗಿಸಿ ಇಡಬೇಕಾಗ್ತದೆ. ಅಕಸ್ಮಾತ್ ಆಗಲ್ಲ ಅನ್ನುವ ಪಕ್ಷದಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ನೋಡೋ ಹಾಗೆ ದೀಪವನ್ನ ಬೆಳಗಿಸ್ಬೇಕಾಗ್ತದೆ, ಇಡ್ಬೇಕಾಗ್ತದೆ. ಇನ್ನು ದೀಪದ ಬೆಳಕು ಮನೆಯ ಒಳಭಾಗಕ್ಕೆ ಬೀಳ್ಬೇಕು, ಹೊರಕ್ಕೆ ಬೀಳೋ ಹಾಗೆ ದೀಪದ ಬೆಳಕನ್ನ ಇಡಬಾರ್ದು. ಇದು ಮನೆಯಲ್ಲಿ ನಕಾರಾತ್ಮಕ ಒಂದು ಶಕ್ತಿಯನ್ನ ಉಂಟು ಮಾಡ್ತದೆ. ಹಾಗಾಗಿ ಸಕಾರಾತ್ಮಕ ಶಕ್ತಿಯನ್ನ ಉಳಿಸ್ಕೊಳ್ಳಲು ನೀವು ಮನೆಯ ಒಳಗೆ ಆ ದೀಪದ ಬೆಳಕು ಬೀಳೋ ಹಾಗೆ ನೀವು ನೋಡ್ಕೊಳ್ಬೇಕಾಗತ್ತೆ. ಆಗ ಮಾತ್ರ ಅದರ ಒಂದು ಪ್ರಭಾವ ನಿಮ್ಗೆ ನೋಡೋದಿಕ್ಕೆ ಸಿಗುವಂಥದ್ದು. ಇನ್ನು ಶುಕ್ರವಾರ ರಾತ್ರಿಯೆಲ್ಲ ಇಡೀ ದೀಪವನ್ನ ನೀವು ಉರಿಸ್ಬೇಕಾಗತ್ತೆ. ಅದ್ ಎಷ್ಟೊತ್ತಕ ಉರಿಯುತ್ತೋ ಅಷ್ಟೊತ್ತಕ ಉರಿಸಿ ಶಾಂತವಾದ ನಂತರ ಶನಿವಾರ ಬೆಳಗ್ಗೆ ಆ ಉಪ್ಪನ್ನ ಏನ್ ಮಾಡ್ಬೇಕು ಅನ್ನುವಂತ ಗೊಂದಲ ಬೇಡ. ಶನಿವಾರ ಬೆಳಗ್ಗೆ ನೀವು ಆ ಉಪ್ಪನ್ನ ತೆಗೆದು ನೀರಿನಲ್ಲಿ ಕರಗಿಸಿ ಅಥವಾ ಯಾವ್ದಾದ್ರು ಒಂದು ಗಿಡದ ಬುಡಕ್ಕೆ ಹಾಕಿ ಮತ್ತೆ ಶುಕ್ರವಾರದಲ್ಲಿ ಮುಂಬರುವಂತಹ ಮುಂದಿನ ಶುಕ್ರವಾರದಲ್ಲಿ ಇದೇ ರೀತಿ ಹೊಸ ಉಪ್ಪನ್ನ ಹಾಗೂ ಹೊಸ ಅಕ್ಷತೆಯನ್ನ ಬಳಸಿ ಪೂಜೆಯನ್ನ ಮಾಡಿ. ಯಾಕೆಂದ್ರೆ ಮತ್ತೆ ಆ ಬಳಸಿದಂತಹ ಉಪ್ಪನ್ನೇ ಬಳಸಬಾರದು. ಹಾಗಾಗಿ ಕಟ್ಟುನಿಟ್ಟಿನ ನಿಯಮ. ಈ 3 ಶುಕ್ರವಾರಗಳ ಕಾಲ ಈ ಒಂದು ಪೂಜೆಯನ್ನು ಮಾಡುವವರ ಮನೆಯಲ್ಲಿ ಮಾಂಸಾಹಾರ ಅನ್ನುವಂಥದ್ದು ಸಂಪೂರ್ಣವಾಗಿ ತ್ಯಜಿಸಬೇಕು. ಮದ್ಯಪಾನ ಮತ್ತು ಕೆಟ್ಟ ಆಲೋಚನೆಗಳಿಂದ ದೂರ ಇರಬೇಕು. ಕಟ್ಟುನಿಟ್ಟಾಗಿ 3 ವಾರ ಯಾರು ಈ ರೀತಿಯಾಗಿ ಮಾಂಸಾಹಾರವನ್ನ ತ್ಯಜಿಸಿ ಮದ್ಯಪಾನವನ್ನ ತ್ಯಜಿಸಿ ಮಾಡ್ತಾರೆ ಅಂತಹವರ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ಕಾಲ ಸ್ಥಿರವಾಗಿ ನೆಲೆಸಿರ್ತಾಳೆ. ಇವು 3 ವಾರ ಸಂಕಲ್ಪ ಮಾಡಿಕೊಂಡು ಖಂಡಿತ ಲಕ್ಷ್ಮೀ ದೇವಿಯ ಒಂದು ಪೂಜೆಯನ್ನ ಮಾಡಿ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನುವಂಥದ್ದು ನಿಮಗೆ ಹೇಗೆ ಆಗ್ತದೆ. ಹೀಗೆ ಸತತ 3 ಶುಕ್ರವಾರಗಳ ಕಾಲ ಈ ದೀಪಾರಾಧನೆ ಮಾಡಿದ ನಂತರ ಶ್ರದ್ಧೆಯಿಂದ ನೀವು ಎಷ್ಟು ಶ್ರದ್ಧೆಯಿಂದ ಈ ಒಂದು ಪೂಜೆಯನ್ನ ಮಾಡಿ ನೋಡ್ತಿರೋ ಅಷ್ಟು ನಿಮಗೆ ಮನೆಯಲ್ಲಿ ದಾರಿದ್ರ್ಯ ಅನ್ನುವಂತಹದ್ದು ದೂರವಾಗಿ, ಹಣದ ಒಂದು ಬಿಕ್ಕಟ್ಟುಗಳು ಅನ್ನೋದು ದೂರವಾಗಿ, ಮನಸ್ತಾಪಗಳು ದೂರವಾಗ್ತವೆ. ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಐಶ್ವರ್ಯ ಅನ್ನುವಂಥದ್ದು ವೃದ್ಧಿ ಆಗ್ತದೆ. ಭಕ್ತಿ ಮತ್ತು ನಂಬಿಕೆಯಿಂದ ಈ ಪೂಜೆಯನ್ನ ಮಾಡುವಂತದ್ರಿಂದ ನಿಮಗೆ ಸಾಕಷ್ಟು ಅನುಕೂಲ ಆಗುವಂತದ್ದಾಗ್ತದೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.